ಹಾಯ್, ಜಸ್ಟ್ ಇಮ್ಯಾಜಿನ್ ಸಡನ್ಲಿ ಭೂಮಿಯಲ್ಲಿರುವಂತಹ ಎಲ್ಲ ಮನುಷ್ಯರು ಕಾಣಾಗೋದ್ರೆ, ಅದೂ ಯಾವುದೇ ವಾರ್ನಿಂಗ್ ಇಲ್ಲದೆ, ಡಿಸಾಸ್ಟರ್ ಇಲ್ಲದೆ, ಎಕ್ಸ್ಪ್ಲೋಷನ್ ಇಲ್ಲದೆ, ಜಸ್ಟ್ ಜೂ ಮಂತ್ರ ಅಂಥೇಳಿ ಕಾಣಾಗೋಗ್ಬಿಟ್ರೆ ಆಗ ಭೂಮಿ ಏನಾಗುತ್ತೆ? ಆ್ಯಕ್ಚುಲಿ ಫಸ್ಟ್ ಫ್ಯೂ ಹಾರ್ಸ್ ಸರ್ಪ್ರೈಸಿಂಗ್ಲಿ ತುಂಬ ನಾರ್ಮಲ್ ಆಗಿಯೇ ಇರುತ್ತೆ. ಕರೆಂಟ್ ಇರುತ್ತೆ, ಮಿಷಿನ್ಗಳು, ಮೋಟಾರ್ಗಳು ಎಲ್ಲವೂ ನಾರ್ಮಲಾಗಿ ಓಡ್ತಾನೆ ಇರುತ್ತೆ. ಬಟ್ ಗಾಡಿಗಳೆಲ್ಲ ಬಂದುಬಿಟ್ಟು ಮನುಷ್ಯರಿಲ್ಲದೆ ಅಲ್ಲಲ್ಲಿ ಕ್ರ್ಯಾಶ್ ಆಗುತ್ತೆ. ಹಾರ್ತಿರುವಂತಹ ಪ್ಲೇನ್ಗಳೆಲ್ಲ ಹೋಗ್ಬಿಟ್ಟು ಡೊಮ್ ಡೊಮ್ ಅಂತ ಎಲ್ಲಾದರೂ ಬೀಳುತ್ತೆ. ಆ್ಯಂಡ್ ತುಂಬ ಸ್ಲೋ ಆಗಿ ಭೂಮಿ ಕಂಪ್ಲೀಟ್ ಸೈಲೆನ್ಸ್ಗೆ ಹೋಗುತ್ತೆ. ಬಟ್ ದಿಸ್ ಇಸ್ ಓನ್ಲಿ ದ ಸ್ಟಾರ್ಟಿಂಗ್. ಕೆಲವೇ ದಿನಗಳಲ್ಲಿ ಸಿಟೀಸ್ ಎಲ್ಲ ಚೇಂಜ್ ಆಗುತ್ತೆ. ಯಾಕಂದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಜನರು ಇರಲ್ಲ. ಸೊ ವಾಟರ್ ಪಂಪ್ಸ್, ಡ್ರೈನೇಜಸ್ ಎಲ್ಲ ಬ್ಲಾಕ್ ಆಗುತ್ತೆ, ಎಲ್ಲ ಕಡೆ ಎಕ್ಸ್ಪ್ಲೋಷನ್ ಆಗುತ್ತೆ. ಮನುಷ್ಯರು ಯಾರೂ ಇಲ್ಲದ ಕಾರಣ ಆ್ಯನಿಮಲ್ಸ್ ಎಲ್ಲ ಸಿಟಿ ಒಳಗೆ ಬರುತ್ತೆ, ಏನಾದರೂ ತಿನ್ನೋಕ್ಕಿದೆಯಾ ಅಂತ ಹುಡುಕುತ್ತೆ, ಎಲ್ಲ ಕಡೆ ಫ್ರೀಯಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಲ್ಡಿಂಗ್ಸ್ ಮೇಲೆ, ಹೈವೇ ಮೇಲೆ ಎಲ್ಲ ಕಡೆ ಗಿಡಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಆಗಿ ನೇಚರ್ ಎಲ್ಲವನ್ನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವು ವರ್ಷಗಳ ನಂತರ ಯಾವುದೂ ಇದೇ ಥರ ಇರಲ್ಲ, ಎಲ್ಲವೂ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಡ್ಗಳು, ಬಿಲ್ಡಿಂಗ್ಗಳು ಯಾವುದು ಇದೇನಾ ಅಂಥೇಳಿ ಗೊತ್ತಾಗದಷ್ಟು ಎಲ್ಲವೂ ಚೇಂಜ್ ಆಗುತ್ತೆ. ಬ್ರಿಡ್ಜ್ಗಳು ಮುರಿಯುತ್ತೆ, ಮೆಟಲ್ಗಳು ರಸ್ಟ್ ಹಿಡಿಯುತ್ತೆ, ಬಿಲ್ಡಿಂಗ್ಸ್ಗಳು ಕೊಲ್ಯಾಪ್ಸ್ ಆಗುತ್ತೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆ್ಯಂಡ್ ಎಲ್ಲವೂ ಸ್ವತಂತ್ರವಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಪ್ಲಾಸ್ಟಿಕ್ ಮಾತ್ರ ನೂರಾರು ವರ್ಷಗಳ ನಂತರನೂ ಹಾಗೇ ಇರುತ್ತೆ. 1000 ವರ್ಷಗಳ ನಂತರ ಇಡೀ ಭೂಮಿ ಒಂದು ದೊಡ್ಡ ಕಾಡಾಗುತ್ತೆ. ಮನುಷ್ಯರು ಬದುಕಿದ್ರು ಅನ್ನೋ ಎವಿಡೆನ್ಸ್ ಆಗಲೂ ಉಳಿದಿರತ್ತೆ, ಬಟ್ ಎಲ್ಲವೂ ಮಣ್ಣಡಿಗೆ ಹೋಗಿರುತ್ತೆ. ಸೊ ಇಫ್ ಮನುಷ್ಯರು ಇಲ್ಲ ಅಂದರೆ ಭೂಮಿ ಸಾಯಲ್ಲ, ಭೂಮಿ ರಿಕವರ್ ಆಗುತ್ತೆ. ಆಸ್ಟ್ರಾಯ್ಡ್, ಐಸ್ ಏಜ್, ಕ್ಲೈಮೇಟ್ ಚೇಂಜ್ ಇದೆಲ್ಲದರಿಂದಲೂ ಹೇಗೆ ರಿಕವರ್ ಆಯಿತೋ ಅದೇ ಥರ ನಮ್ಮಿಂದನೂ ರಿಕವರ್ ಆಗುತ್ತೆ. ಯಾಕಂದರೆ ನಾವು ಈ ಭೂಮಿಗೆ ಒಂದು ಚಾಪ್ಟರ್ ಅಷ್ಟೇ, ಆದರೆ ನಮಗೆ ಈ ಭೂಮಿ ಒಂದು ಲೈಫ್ ಟೈಮ್. ಸೊ ನಾವೆಲ್ಲ ಭೂಮಿನ ಕಾಪಾಡ್ತಿರೋದು, ಭೂಮಿ ನಮ್ಮನ್ನು ಕಾಪಾಡ್ತಿದೆ, ಸಾಕ್ತಿದೆ, ಸಲುತ್ತಾ ಇದೆ. ಸೊ ಯಾವಾಗಲೂ ಅದನ್ನು ರೆಸ್ಪೆಕ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.